ನಮಸ್ಕಾರ. ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಬೇಕು ನಿಮಗೆ ಒಂದು ಹೆಲ್ದಿ ನಾನೀಗ ತಿನ್ಬೇಕು ಅನ್ನಿಸ್ತಾ ಹೆಲ್ದಿ ಡ್ರೈ ಫ್ರೂಟ್ಸ್ ಈ ರೀತಿ ಕೋಕೋನಟ್ ಹೆಲ್ದಿ ಲಾಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಡ್ರೈ ಇದ್ದೇನೆ. ಫ್ರೂಟ್ಸ್ ಲಾಡುನ ನಿಮ್ಗೆ ಏನಾದ್ರು ಮಾಡ್ಕೊತೀನಿ. ಸ್ವೀಟ್ ತಿನ್ಬೇಕನ್ನ ನಿಮ್ಮ ಮಕ್ಕಳಿಗೂ ಕೊಡ್ಬೋದು, ಮನೇಲಿ ನೀವು ನೀವು ತುಂಬ ಹೆಲ್ದಿ ಆಗಿರುತ್ತೆ. ಡ್ರೈ ಫ್ರೂಟ್ಸ್ ಮನೇಲಿ ಮಾಡ್ಕೊಂಡು ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ಲಾಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಚಿಕ್ಕ ಮಕ್ಕಳು ನೋಡಿದ್ರೆ ನಿಮ್ಗೆ ಹೇಗೆ ಮಾಡ್ಕೋಬೇಕು ಅನ್ನೋದು ಕ್ಲೀನಾಗಿ ಅರ್ಥ ಅರ್ಥ ಆಗುತ್ತೆ. ಆಗುತ್ತೆ. ಎಲ್ಲರೂ ತಿನ್ಬೋದು. ತುಂಬ ಹೆಲ್ದಿ ನೀವು ಇರುತ್ತೆ. ಇದನ್ನು ಈ ವಿಡಿಯೋ ನಿಮ್ಗೆ ಬೇಕಾದಷ್ಟು ಇಷ್ಟ ಆಯ್ತು ಅಂದರೆ ಎಲ್ಲ ಸಿಗುತ್ತೆ. ಇದನ್ನು ಲೈಕ್ ಮಾಡಿ ಮತ್ತು ಇದನ್ನು ಶೇರ್ ಹೇಗೆ ಮಾಡಿ ಮಾಡಿ ಮತ್ತು ಈ ವಿಡಿಯೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ವಿಡಿಯೋನ ಸ್ಕ್ಯಾನ್ ಮಾಡ್ತೀನಿ ಪೂರ್ತಿ ನೋಡಿ ನಿಮಗೆ ಇದನ್ನು ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಮಾಡ್ಕೊಳ್ಳಿ. ಮತ್ತು ನಿಮಗೆ ನಮ್ಮದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಇದನ್ನು ವಿಡಿಯೋನ ನೀವು ಲಡ್ಡು ಹೇಗೆ ಮಾಡೋದು ನಿಮಗೆ ಹೇಗೆ ಅನ್ನಿಸ್ತು ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ. ಮತ್ತು ಇದರಲ್ಲಿ ನಾನು ಏನೇನು ಬಳಸಿದ್ದೀನಿ ಅಂದರೆ ಕೋಕೋನಟ್ ಎಲ್ಲನೂ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟು ಕೋಕೋನಟ್ ಫ್ರೈ ಮಾಡ್ಕೋಬೇಕು. ಆಮೇಲೆ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋದು, ಸ್ವಲ್ಪ ತುಪ್ಪ ಹಾಕಿಬಿಟ್ಟು. ಆಮೇಲೆ ಕೋಕೋನಟ್, ಆಮೇಲೆ ಆಲ್ಮಂಡ್ಸು, ಡೇಟ್ಸು, ಆಮೇಲೆ ರೇಸಿನ್ಸು, ಇದನ್ನೆಲ್ಲನೂ ಸ್ವಲ್ಪ ತುಪ್ಪ ಹಾಕಿ ಫಸ್ಟು ಫ್ರೈ ಮಾಡಿಕೊಂಡು ಆಮೇಲೆ ಇದನ್ನೆಲ್ಲ ಈಗ ಕೋಕೋನಟ್ನಂತೂ ಫಸ್ಟು ಗ್ರೈಂಡ್ ಮಾಡಿ ಮಿಕ್ಸಿಗೆ ಹಾಕಿಟ್ಕೊಳ್ಳಿ. ಅದನ್ನ ಇದು ಮಾಡಿ ನೆಕ್ಸ್ಟ್ ಇವನ್ನೆಲ್ಲನೂ ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಒಂದು ರೌಂಡ್ ಅಂದರೆ ತುಂಬ ಪೌಡ್ರ್ ಮಾಡ್ಕೊಬೇಡಿ, ದರಿದರಿಯಾಗಿ ಸ್ವಲ್ಪ ಅಂದರೆ ಕಾಳನ್ನು ಹಾಕಬೇಕು. ಆ ಥರ ಚಿಕ್ಕ ಮಕ್ಕಳು ಮನೇಲಿ ಏನಾದ್ರು ಚಿಕ್ಕ ಮಕ್ಕಳು ವಯಸ್ಸಾದವರಿದ್ರಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಪೌಡ್ರ್ ಮಾಡ್ಕೊಬೋದು. ಇಲ್ಲಾಂದರೆ ಮೀಡಿಯಮಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಮತ್ತು ಬೆಲ್ಲನ ಬೈಂಡಿಂಗ್ ಸ್ವಲ್ಪ ಬೆಲ್ಲ ಹಾಕೋದು. ಇದರಲ್ಲಿ ಡೇಟ್ಸ್ ಹೆಚ್ಚು ಯೂಸ್ ಮಾಡಿ, ಡೇಟ್ಸ್ ಮತ್ತು ದ್ರಾಕ್ಷಿ ರೇಸಿನ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಬೆಲ್ಲ ಜಾಸ್ತಿ ಉಪಯೋಗಿಸೋಕ್ಕೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದರಲ್ಲೇ ಸ್ವೀಟ್ನೆಸ್ ಬರುತ್ತೆ ಮತ್ತು ಬೈಂಡಿಂಗ್ ಚೆನ್ನಾಗಾಗುತ್ತೆ. ಸ್ವಲ್ಪ ಬೆಲ್ಲ ಯೂಸ್ ಮಾಡಿದ್ದೀನಿ. ಬೆಲ್ಲನ ಸ್ವಲ್ಪ ಒಂದು 3 ಸ್ಪೂನ್ ತುಪ್ಪದಲ್ಲಿ ಹಾಕಿ ಬೆಲ್ಲನ ಸ್ವಲ್ಪ ಬಿಸಿ ಮಾಡಿದ್ರೆ ಚೆನ್ನಾಗಿ ಅದು ಟೇಸ್ಟ್ ಆಗಿಬಿಡುತ್ತೆ. ಅದನ್ನು ಅದ್ರೊಳಗೆ ಹಾಕಿ ಮಾಡೋದ್ರಿಂದ ಲಡ್ಡು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಮತ್ತು ಇದು ನಿಮ್ಮ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡೋದು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.